ಅದರಿಂದ ನೀವು IAL ನ್ಯೂಟ್ರಿ ಕಿಟ್ನ ಸಜೆಸ್ಟ್ ಮಾಡಿದ್ದೀರಾ ಅಂತ ಹೇಳಿದ್ದೀರಾ. ಇದರಿಂದ ರಿಸಲ್ಟ್ ನೋಡಿರೋದ್ರಿಂದನೇ ಅದನ್ನ ರೆಫರ್ ಮಾಡಿ ಅದನ್ನ ಪ್ರಾಕ್ಟೀಸ್ ರೈತರುಗಳು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದಾರೆ, ಇದನ್ನು ಯೂಸ್ ಮಾಡ್ತಿದ್ದಾರೆ. ಇವರು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿರೋದು ಇದು ನ್ಯೂಟ್ರಿ ಕಿಟ್. ಮೊದಲು ಯಾವ ಬೆಳೆಗೆ ಯೂಸ್ ಮಾಡಿದ್ರು? ಈಗ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನೀವು, ಮೆಣಸಿನ ಗಿಡದಲ್ಲಿ ಉಪಯೋಗಿಸಿ ಯಾವ್ಯಾವ ಥರ ಇಳುವರಿ ಬಂದಿತ್ತು, ಹೇಗೆ ಅಂತ ಎಲ್ಲ ನೋಡಿದ್ರಿ, ಎಷ್ಟು ಚೆನ್ನಾಗಿತ್ತು ಅಂತ. ಓಕೆ, ಪ್ರತಿಯೊಬ್ಬರು ಉಪಯೋಗಿಸಿ ಒಳ್ಳೆ ಇಳುವರಿ ಮತ್ತು ಒಳ್ಳೆ ಏನೇನಿರುತ್ತೆ ಇದರಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಇಲ್ಲಿ ಹೀಗೆ ನೋಡ್ದಂಗೆ ಮಿನರಲ್ಸ್ ಇರುತ್ತೆ, ಇದು ಪ್ಯಾಕೇಜಸ್ ಎಲ್ಲ ಇದೆ ಅದರಲ್ಲಿ. ಓಕೆ, ಇದನ್ನು ಒಂದೊಂದೇ ಮಿಕ್ಸ್ ಮಾಡಿ ಸರ್. ಇದನ್ನು ಏನೇನಿರುತ್ತೆ ಅದು ಹೇಳ್ಕೊಂಬನ್ನಿ. ಇದು ತಗೊಳ್ಳಿ, ಇದು ಅದು IAL ಜಿಂಕು ಹೆಪ್ಟಾಹೈಡ್ರೇಟು. ನ್ಯೂಟ್ರಿ ಕಿಟ್ 30 kg ಬ್ಯಾಗಲ್ಲಿ 5 kg ಜಿಂಕ್ ಸಲ್ಫೇಟ್ ಇರುತ್ತೆ. ಸೆಕೆಂಡ್ ಓಕೆ. ನೆಕ್ಸ್ಟ್ ಮ್ಯಾಂಗನೀಸ್ ಸಲ್ಫೇಟು. ಮ್ಯಾಂಗನೀಸ್ ಸಲ್ಫೇಟು 2 kg ಇರುತ್ತೆ. ಅದು ಪ್ರತಿ ಒಂದು 10 ಚೀಲಕ್ಕೆ 2 kg ಸಾಕಾಗುತ್ತೆ ಹಾಕಿ. ನೆಕ್ಸ್ಟು IAL ಬೋರಾಕ್ಸು ಹಾಕಿ, ಅದು ಕೂಡ 2 kg ಇರುತ್ತೆ. ಇನ್ನು ನೆಕ್ಸ್ಟ್ ಇದು ತಗೊಳ್ಳಿ, ಸೆಕೆಂಡು ಇದು ತಗೊಳ್ಳಿ. ಮೆಗ್ನೀಷಿಯಮ್ ಸಲ್ಫೇಟು 10 kg ಇರುತ್ತೆ. ಓಕೆ, ಓಕೆ. ನೆಕ್ಸ್ಟು IAL ಕಾರ್ಬನ್ನು, ಅದು ಕೂಡ ಆರ್ಗ್ಯಾನಿಕ್ ಪೊಟ್ಯಾಶು 1 kg ಇರುತ್ತದು. ನೆಕ್ಸ್ಟ್ ಫೆರಸ್ ಸಲ್ಫೇಟ್ 10 kg ಇರುತ್ತೆ, ಅದು ಕೂಡ ನೋಡ್ಬೋದು. ಓಕೆ, ನೆಕ್ಸ್ಟ್ ಓಕೆ. ಈ ರೀತಿ 19 ಗೊಬ್ಬರ ಅಥವಾ ಯಾವ್ದಾದ್ರು 15 ಗೊಬ್ಬರ NPK ಜೊತೆಗೆ ಈ ನ್ಯೂಟ್ರಿ ಕಿಟ್ಟನ್ನು ಹಾಕಿ ಬಳಸೋದ್ರಿಂದ ಜಗದೀಶ್ ಇವರು ಮೊಸಳೆ ಹೊಸಳ್ಳಿ ರಾಘವೇಂದ್ರ ಟ್ರೇಡರ್ಸು ಈ ಒಂದು ನ್ಯೂಟ್ರಿ ಕಿಟ್ ಬಳಸೋದ್ರಿಂದ ಈ ಥರ ಶುಂಠಿ ಹೊಲದಲ್ಲಿ ಯಾವ ರೀತಿ ವೈಟ್ ಎಲೆ ಇದೆ, ಈ ವೈಟ್ ಎಲೆ